ನಮಸ್ಕಾರ ಸ್ನೇಹಿತರೆ, ಆಲ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಯಾರು ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾಯಿದ್ರು, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದರೆ. ಇಲ್ಲಾಂದರೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡಿ ಅಂತ ನೀವು ಕಮೆಂಟ್ ಮಾಡಿ. ಸೊ ಈಗ ಮಾತಾಡ್ತಿರೋ ವಿಷಯ ಯಾವುದು ಅಂದರೆ, ಕನ್ನಡದ ಕಾಮಿಡಿ ಕಿಲಾಡಿಗಳ ಮುಖಾಂತರ ಗುರುತಿಸ್ಕೊಂಡಂಥ ಪ್ರೋ ನಟಿ ಸಿನಿಮಾ ಮಾಡಿದ್ದಾರೆ, ಸೀರಿಯಲ್ ಮಾಡಿದ್ದಾರೆ, ನಯನಾ ಅಂತ, ಉತ್ತರ ಕರ್ನಾಟಕದವರು. ಅವರು ಮೈಸೂರಲ್ಲಿ ಮಾತಾಡ್ತಾ ಇರಬೇಕು, ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ದಲಿತರಿಗೆ ಸಂಬಂಧಪಟ್ಟಂಥ ಒಂದು ವಿಷಯ ಅಂದರೆ ಅವರ ಜಾತಿ ಸೂಚಕವಾದಂಥ ಒಂದು ಪದವನ್ನು ಬಳಸಿದ್ದಾರೆ. ಅಂದರೆ ಅವರ ದಲಿತರ ಕೇರಿ ಇದೆಯಲ್ಲ, ಅದನ್ನು ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ತಮ್ಮದೇ ಮಾತಲ್ಲಿ ಹೇಳಿದ್ದಾರೆ. ಅದನ್ನು ಅಂದರೆ ಅಷ್ಟೊಂದು ಕೇರ್ಲೆಸ್ ಆಗಿ ಹೇಳಿದ್ದಾರೆ. ಈಗ ಏನು ಗೊತ್ತಾ, ಕಲಾವಿದರು ಮಾತಾಡಬೇಕಾದ್ರೆ ಜನ ಇಷ್ಟಪಡೋದೇ ಕಲಾವಿದರನ್ನ ಅವರ ನಡೆ ನುಡಿಯಿಂದ, ಮಾತಿನಿಂದ. ಅದಕ್ಕೆ ಮೂರ್ತಿ ವ್ಯಕ್ತಂತಿದ್ದರು ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಸರ್, ಎಲ್ಲರೂ. ಇವತ್ತಿಗೂ ಜನ ಅವ್ರನ್ನ ಬರೀ ಸಿನಿಮಾದ ಮುಖಾಂತರ ನೆನೆಸಲ್ಲ, ಅವರ ಆದರ್ಶ, ಅವ್ರು ಹೆಂಗೆ ಭಾಳ ಬದುಕಿದ್ರ ಮುಖಾಂತರ ಇಡೀ ಕರ್ನಾಟಕ ಜನತೆ ಅವ್ರನ್ನ ಗೌರವಿಸುತ್ತೆ. ಈಗ ಯಾವುದೇ ಕಲಾವಿದರು ಯಾವುದೇ ವಿಷಯದ ಬಗ್ಗೆ ಮಾತಾಡಲಿ, ರೈತರ ಬಗ್ಗೆ ಮಾತಾಡಲಿ, ಹೌದಾ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಮಾತಾಡಲಿ, ರೈತರ ಬಗ್ಗೆ, ಯಾರು ರಾಜಕಾರಣಿಗಳ ಬಗ್ಗೆ ಮಾತಾಡಲಿ, ಹೌದಾ, ಮೊದಲು ಭಾಷೆನೇ ಎಲ್ಲ. ಈಗ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಏನು ಕೇಳ್ಬೋದು, ಹಾಸ್ಯವಾಗಿ ಏನು ಬೇಕಾದ್ರೂ ಹೇಳಿದ್ರೆ ಆಗಲ್ವ, ಹಾಸ್ಯ ಅಂತ ತಿಳ್ಕೊಬೋದು, ಕಾಮಿಡಿ ಅಂತ. ಕಾಮಿಡಿಯಾಗೇ ಮಾತಾಡಲಿ, ಅದರ ಪದಗಳು ಅದ್ರ ಕೇಳೋರಿಗೆ ಎಷ್ಟು ಹೀನಾಯವಾಗಿ ಅನ್ಸೋದು ಗೊತ್ತಾದು. ನಿಮ್ಗೆ ಆ ಕ್ಷಣಕ್ಕೆ ನಗು ಬರ್ಬೋದು, ತಪ್ಪೇನಲ್ಲ, ನಗು ಅಂತ ಆಯ್ದರೆ ಮಾತಾಡಲಿ. ನಗು ಬಂತು, ಏನು ಕಾಮಿಡಿಗೆ ಆಗಿದ್ರು ಅಂತ. ಸೊ ಒಂದು ಜನಾಂಗಕ್ಕೆ ಅಗೌರವ ತೋರಿಸ್ತಿರಲ್ಲ, ಅದು ಹೆಂಗಾಗತ್ತೆ ಅವ್ರಿಗೆ, ಎಷ್ಟು ನೋವಾಗಿರ್ಬೋದು. ನೀವು ಎಲ್ಲರೂ ಖುಷಿ ಪಡ್ತೀರಾ, ಆದರೆ ಆ ಜನಾಂಗದವರು ಸೊ ಆ ಮನಸ್ಥಿತಿ ಯಾಕೆ ಹೋಗ್ತಾಯಿಲ್ಲ. ಅದರಲ್ಲೂ ಸ್ಪೆಷಲಾಗಿ ಸಿನಿಮಾ ನಟರಿಗೆ. ಅವ್ರ ಇತ್ತೀಚೆಗೆ ಅದೇ 3 ವರ್ಷದ ಹಿಂದೆ ಉಪೇಂದ್ರ ಸರ್ ಮಾಡಿತಿರೋದು, 2-3 ವರ್ಷದ ಹಿಂದೆ ಉಪೇಂದ್ರ ಸರ್ ವಿರುದ್ಧ ಕರ್ನಾಟಕದ ಎಲ್ಲ ದಲಿತ ಸಂಘಟನೆಗಳು ತುಂಬ ತೀವ್ರ ಥರದಂಥ ಅವ್ರ ಮೇಲೆ ಕೇಸ್ ಹಾಕಿದರು, ಎಲ್ಲ ಕಡೆ ಪ್ರತಿಭಟನೆ ಮಾಡಿದರು. ಅವರು ಕ್ಷಮೆ ಕೇಳಿದ್ರು, ಕ್ಷಮೆ ಕೇಳಿದರು. ಆದರೆ ಮಾತಿನ ವರಸೆಯಲ್ಲಿ ಹೇಳೋದಕ್ಕೊಂದು ಪದ್ಧತಿ ಇದೆ ತಾನೆ, ಒಂದು ಭಾಷೆ ಇದೆ ತಾನೆ, ಅದ್ರ ಮುಖಾಂತರ ಹೇಳಬೇಕು. ಅದನ್ನು ಬಿಟ್ಟು ನಾವು ಕಲಾವಿದರು ಅಂತ ನೀವು ಯಾವುದೋ ವಿಷಯ ಮಾತಾಡ್ತಾ ಸೊ ಅಂದರೆ ಕೆಟ್ಟದಾಗಿ ಅಂತ ಬಂದರೆ ಅದನ್ನೇ ಅಂದ್ಬಿಡೋದು, ಒಂದು ಜಾತಿಗೆ ಅಂದ್ಬಿಡೋದು. ಅದಕ್ಕೊಂದು ಆ ಜಾತಿಗಳನ್ನೇ ಸೂಚಿಸೋದಕ್ಕೆ ಒಂದು ಗಾದೆ ಮಾತು ಮಾಡಿಬಿಟ್ಟಿದ್ದಾರೆ. ಯಾಕೆ ಬಡ್ಡಿ ಮಗ ಮಾಡೋದು ಗೊತ್ತಿಲ್ಲ. ಈ ಜಾತಿಯವ್ನು ಹಿಂಗೆ, ಬ್ರಾಹ್ಮಣ ಹಿಂಗೆ, ಲಿಂಗಾಯತ ಹಿಂಗೆ, ಅವರು ಶತಮೂರ್ಖರು, ಇವರು ಶತದಡ್ಡರು, ಅವರು ತುಂಬ ಮಹಾನ್ ಪಂಡಿತರು, ಅವರು ತುಂಬ ಏನು ಅದೇನಂತಾರಲ್ಲ ಗಲೀಜರು, ಇವ್ರು ತುಂಬ ಸುಸಂಸ್ಕೃತರು, ಕ್ಲೀನಾಗಿರ್ತಾರೆ. ಇದು ಯಾರು ಮಗ ಮಾಡೋದೋ ಗೊತ್ತಿಲ್ಲ. ಹೇಳೋದೇನೋ ಮಾತಾಡುವಾಗ ಸೊ ನಿಮ್ಮ ವಿಷಯ ಏನಿದೆಯಲ್ಲ ಅದಕ್ಕೆ ನೀವು ಪೂರ್ವಕವಾಗಿ ಹೇಳಬೇಕು ಅಂತ ಇದ್ದರೆ ಕಚಡ ಅಂತೇಳಿ, ಕೆಟ್ಟದ್ದು ಅಂತೇಳಿ, ಇಲ್ಲ ಕೊಳಕು ಅಂತೇಳಿ, ಸೊ ಅದನ್ನು ಯಾಕೆ ಉಪಯೋಗಿಸ್ತೀರ? ಒಂದು ಜಾತಿಗಿದ್ದಂಥ ಪದವನ್ನು ಯಾಕೆ ತೊಗೊಂಡ್ಬಿಡ್ತೀರ? ಸೊ ಸಿನಿಮಾ ಹೆಂಗಿದೆ ಗೊತ್ತಾ, ಒಬ್ಬ ಕಲಾವಿದ ನಿಮ್ಮನ್ನು ಇಲ್ಲಿ ಕಲಾವಿದರು ಒಂದು ಬಾರಿ ನಿಮ್ಮನ್ನು ಏನು ಮನಸ್ಸಿನಲ್ಲಿ ಇಟ್ಕೊಂಡು ಆರಾಧಿಸ್ತಾ ಇದ್ದರೆ ನಿಮ್ಮ ಸಿನಿಮಾಕ್ಕೆ ಸಂಬಂಧಕ್ಕಲ್ಲ, ವೈಯಕ್ತಿಕವಾಗಿಯೂ ಗಮನಿಸ್ತಿರ್ತಾರೆ. ಅದು ನಿಮ್ಮ ತಲೆಯಲ್ಲಿರಬೇಕು. ವೈಯಕ್ತಿಕವಾಗಿ ಬಿಟ್ಟು ನಾವು ಸಿನಿಮಾದಲ್ಲೇ ಏನು ಮಾಡಿರೋದು ಜನ ನಮ್ಮನ್ನು ಇಷ್ಟಪಡ್ತಾರೆ, ಹೊರಗಡೆನೂ ಹಾಗೆ ಇರ್ತಾರೆ, ಅಲ್ಲ. ಸೊ ಹೀಗಾಗಿ ಸ್ಪೆಷಲಾಗಿ ಸಿನಿಮಾದವರಿಗೆ ಆ ಜಾತಿ ಮನಸ್ಥಿತಿ, ಧರ್ಮದ ಮನಸ್ಥಿತಿ, ಆಚರಣೆಗಳ ಮನಸ್ಥಿತಿಯಿಂದ ಹೊರಗಡೆ ಬಂದರೆ ಅಷ್ಟೇ ನೀವು ಕಲಾವಿದರು. ಅರ್ಥ ಆಗ್ತಿದೆ? ಇದೆ ನಯನಾ ಅವ್ರಿಗೆ ಹೇಳ್ತಾ ಇಲ್ಲ, ಎಲ್ರಿಗೂ ಅದು. ಆಚರಣೆಗಳೇ ಜಾತಿಗಳು ಯಾಕೆ ಬರ್ತವೆ ಮಾತಾಡೋ ಮಾತಿನಲ್ಲಿ? ಧರ್ಮದ ಅಸ್ಮಿತೆ ಇಟ್ಕೊಂಡು ಯಾಕೆ ಮತ್ತೆ ಕೆಲವೊಬ್ರು ಇದ್ದಾರೆ, ಅವ್ರ ಹೆಸರು ಬೇಡ, ಒಪ್ಪನಾಗ ಹೇಳ್ತಾರೆ, ನಮ್ಮ ಧರ್ಮನೇ ಇದು, ನೀನಿಲ್ಲ ಅಂದ್ರೆ ಬಿಡು ನಿನ್ನ ಕರ್ಮ ಅಂತ. ನಿನ್ನ ಧರ್ಮವನ್ನು ನಿನ್ನ ಮನೆಯಲ್ಲಿ, ನಿನ್ನ ಸಿನಿಮಾವನ್ನು ಎಲ್ಲ ಧರ್ಮದವ್ರು ನೋಡಿರ್ತಾರೆ, ಎಲ್ಲ ಜಾತಿಯವ್ರು ನೋಡಿರ್ತಾರೆ, ಮೇಲಿಂದ ಕೀಳು ನೋಡಿರ್ತಾರೆ, ಮುಸ್ಲಿಮರು ನೋಡಿರ್ತಾರೆ, ಹಿಂದೂಗಳು ನೋಡಿರ್ತಾರೆ. ಅವ್ರ ಮನಸ್ಸಿಗೆ ನೋವಲ್ವಾ? ಹೀಗಾಗಿ ಈ ಸಿನಿಮಾ ಕಂಟ್ರಿ ಒಂದು ಪೆಡಂಭೂತ ಅಂತ ಹೇಳ್ತೀನಿ. ಮಾತು ಅಂದರೆ ಮನಸ್ಸಿಗೆ ಬಂದಂಗೆ ಮಾತಾಡ್ತೀನಿ ಅಂತ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವೇನಾದರೂ ಮಾತಾಡ್ತೀವಿ, ಜನ ಗಮನಿಸೋದೇ ಅಲ್ಲ. ನಮಗೆ ಜನ ಖುಷಿ ಪಡಿಸಿದ್ರೆ ಸಾಕು, ನಕ್ಕು ಬಿಟ್ಟರೆ ಸಾಕು. ಅದಲ್ಲ, ಜನಗಳಿಂದ್ರೆ ಯಾರು? ಯಾವ ಜನಾಂಗದವರು, ಯಾವ ಧರ್ಮದವರು? ಒಂದು ಸಿನಿಮಾನ, ಒಬ್ಬ ನಟನ ಒಂದೇ ಜಾತಿಯವರು ಇಷ್ಟಪಡ್ತಾರೆ, ಒಂದೇ ಸಂಸ್ಕೃತಿಯವರು ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಸೊ ಹೀಗಾಗಿ ಈ ಸಿನಿಮಾ ನಟ ನಟಿಯರು, ಕಲಾವಿದರು, ಸಾಧನೆ ಮಾಡಿದವರು, ಹೌದಾ, ತುಂಬ ಫೇಮಸ್ ಆಗಿರೋರು, ಇವರು ಎಲ್ಲರಿಗೂ ಮೊದಲ ತಲೆಯಲ್ಲಿ ಏನಿರಬೇಕು ಅಂದರೆ ನಾವು ಯಾವ ಜಾತಿ, ಜನಾಂಗ, ಧರ್ಮ, ದೇವರಿಗೆ ಸಂಬಂಧಪಟ್ಟವರಲ್ಲ ಅಂತ ಇರಬೇಕು.
ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.